ಇನ್ನು ಇವತ್ತು ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ IPL ಫೈನಲ್ ಕಾಳಗ ನಡೀತಾ ಇದೆ. ಹಾಲಿ ಚಾಂಪಿಯನ್ RCB ಹಾಗೆ ಗುಜರಾತ್ ಟೈಟಾನ್ಸ್ ನಡುವಿನ ಈ ಪಂದ್ಯದಲ್ಲಿ RCB ಈಗ ಬೌಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕೊಂಚ ಮೇಲುಗೈ ಸಾಧಿಸಿದಂಗೆ ಕಂಡು ಬರ್ತಾ ಇದೆ. ಕೆರೆ ಟಾಸ್ ಗೆದ್ದಂಥ RCB ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟಿಂಗಿಗೆ ಇಳಿದ GT ಪಡೆ RCB ಬೌಲರ್ಗಳ ದಾಳಿಗೆ ರನ್ ಗಳಿಸೋದಕ್ಕೆ ಪರದಾಡಿದ್ರು. ಕೊನೆಗೆ 20 ಓವರ್ಗಳಲ್ಲಿ ಗುಜರಾತ್ ಟೈಟಾನ್ಸ್ 8 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಿದೆ. ಸೊ RCB 156 ರನ್ಗಳ ಟಾರ್ಗೆಟನ್ನು ಇದೀಗ ಬೆನ್ನಹತ್ತುತ್ತೆ. ಎರಡನೇ ಬಾರಿಗೆ ಸತತವಾಗಿ ಟ್ರೋಫಿಗೆ ಮುತ್ತಿಡೋದಕ್ಕೆ RCBಗೆ ಒಂದು ಸುವರ್ಣ ಅವಕಾಶ. ಅಷ್ಟೇ ಅಲ್ಲ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಶಿಸ್ತುಬದ್ಧವಾದಂಥ ಬೌಲಿಂಗನ್ನು ಇವತ್ತು ನಾವು ಗಮನಿಸಿದ್ವಿ. ಎಂದಿನಂತೆ RCBಯ ಬೌಲರ್ಗಳು ಎದುರಾಳಿಯ ಬ್ಯಾಟ್ಸ್ಮನ್ಗಳ ಮೇಲೆ ಭಾಳ ಪ್ರಹಾರ ಮಾಡಿದ್ರು. 3 ಮಂದಿ ಅಂದರೆ ಓಪನರ್ಸ್ ಜೊತೆಗೆ ಮಿಡ್ಲ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಗಿಲ್ ಜೊತೆಗೆ ಸಾಯಿ ಸುದರ್ಶನ್ ಹಾಗೆ ಜೋಸ್ ಬಟ್ಲರ್ 3 ವಿಕೆಟನ್ನು ಭಾಳ ಬೇಗನೆ ಪಡೆಯುವಲ್ಲಿ ಯಶಸ್ವಿಯಾದರು. ಬಟ್ ವಾಷಿಂಗ್ಟನ್ ಸುಂದರ್ ಒಂದು ಕ್ಯಾಚ್ ಅವರದ್ದು ಹಿಡಿದಿದ್ರು. ಬಟ್ ಅದಾದ ನಂತರ ಸ್ವಲ್ಪ ಅದು ನೆಲಕ್ಟ್ ಆಗಿದೆ ಅಂತ ಹೇಳ್ಕೊಂಡು ನಾಟ್ಔಟ್ ಕೊಟ್ಟರು. ಅದನ್ನು ಲಾಭ ಪಡೆದು ಅರ್ಧ ಶತಕ ಪೇರಿಸಿದ್ರು. ಹಾಗಾಗಿ GT ಒಂದು ಸ್ಕೋರ್ ಕಲೆ ಹಾಕೋದಕ್ಕೆ ಸಾಧ್ಯ ಆಯಿತು.